ಆಮೇಲೆ ಅನುದಾನ ಹಂಚಿಕೆ ಯಾವ್ಯಾವುದೋ ಕ್ಷೇತ್ರಕ್ಕೆ ಏನೇನೋ ಮಾಡಿಬಿಟ್ಟಿದ್ದಾರೆ. ಸಾರಿಗೆಗೆ 5.98 ಕೋಟಿ, ರಕ್ಷಣೆಗೆ 5.1 ಡ್ಯಾಶು 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 ಅಂತ ಕೊಟ್ಕೊಂಡೋಗಿದ್ದಾರೆ. ಇದು ನಮ್ಮ ಜನಕ್ಕೆ ಏನು ಸಂಬಂಧ? ಈ ಫಿಗರ್ನ ಹಿಡ್ಕೊಂಡು ಏನು ಮಾಡಬೇಕು ಅವರು? ವೈಯಕ್ತಿಕವಾಗಿ ಅಥವಾ ನಮ್ಮ ರಾಜ್ಯಕ್ಕೆ ಏನಾಯಿತು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಏನು ನಮಗೇನು ಸಂಬಂಧ ಇಲ್ಲ. ಇದು ಯಾರೋ ಬಜೆಟನ್ನು ಸ್ಟಡಿ ಮಾಡೋರು ಬೇಕಾದರೆ ನೋಡ್ಕೋಬೋದು. ದಿಸ್ ಈಸ್ ಬೋಗಸ್ ನನ್ನ ನ್ಯೂಸ್ ದೃಷ್ಟಿಯಿಂದ. ಇದರಿಂದ ಜನಕ್ಕೇನು ಏನು ಈಗ ನಮ್ಮ ನ್ಯೂಸ್ ನೋಡೋ ಜನಕ್ಕೆ ಇದರಿಂದ ಏನು ಅರ್ಥ ಮಾಡ್ಕೋಬೇಕು? ಶಿಕ್ಷಣಕ್ಕೆ 1.39 ಕೋಟಿ ಅಂತೆ, ಲಕ್ಷ. ಹಾಂ ಸರಿ, ನೆಕ್ಸ್ಟ್ ಏನು? ಅವ್ರು ಏನು ಮಾಡಬೇಕು ಪಾಪ? ಅದು ಹೇಗೆ ಸಿಗುತ್ತೆ? ಸಂಬಂಧ ಇಲ್ಲ ಇದು. ನೆಕ್ಸ್ಟ್ ಓಕೆ, ರೂಪಾಯಿದು ಮಾತ್ರ ನೋಡೋಣ. ಈ ರೂಪಾಯಿಗೆ ಹೇಗೆ ಬರುತ್ತೆ ದುಡ್ಡು, ಎಲ್ಲಿಂದ ಬಂತು ಮತ್ತು ಹೆಂಗೆ ಹೋಗುತ್ತೆ ಅನ್ನೋದು ಇದು ತಿಳ್ಕೋಬೇಕಾದ್ದು. ನಾನು ಯಾವುದೇ ದೇಶವಾಸಿ ತಿಳ್ಕೋಬೇಕು. 24 ಪೈಸೆ ಒಂದು ರೂಪಾಯಿನಲ್ಲಿ ಸಾಲ ಮತ್ತು ಇತರ ಹೊಣೆಗಾರಿಕೆಗಳಿಂದ ಬರ್ತಾ ಇದೆ. ನಮಗೆ ಒಳಕ್ಕೆ ಬರ್ತಿರೋ ದುಡ್ಡಿದು. ಆದಾಯ ತೆರಿಗೆಯಿಂದ 21 ಪೈಸೆ. ಇದು ಗುಂಡು ಹೊಡೆಸ್ತಾ ಇದ್ರೂ ಅದು 21 ಪೈಸೆ ಇದೆ. ಯಾಕಂದರೆ ಇದು IT ಆಫೀಸರ್ಸ್ ಫ್ಯಾಮಿಲಿ ಎಲ್ಲ ಇದೆಯಲ್ಲ, ಡಿಪಾರ್ಟ್ಮೆಂಟು ಮತ್ತು ರಾಜಕಾರಣಿಗಳ ಫ್ಯಾಮಿಲಿಗಳೆಲ್ಲ, ಅಯ್ಯೋ ಅವರೆಲ್ಲ ಕಟ್ಟಿ 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 ತಡ್ಕೊಳಕ್ಕಾಗ್ತಿಲ್ವಂತೆ, ಇಟ್ಕೊಳ್ಳೋಕ್ಕೆ ದುಡ್ಡನ್ನು ಆಗ್ತಾನೆ ಇಲ್ವಂತೆ. ಇನ್ನು ಕಾರ್ಪೊರೇಟ್ ಟ್ಯಾಕ್ಸು 18 ಪೈಸಾ, ಅಂದರೆ ಕಂಪನಿಗಳು ಕಟ್ಟೋದು ಕಾರ್ಪೊರೇಟ್ ಟ್ಯಾಕ್ಸ್. GST 15 ಪೈಸಾ. ಏನು ಬಿಡ್ತಾ ಇರ್ತಾರೆ, GST ಬಚತದು ಇದು ಅನ್ಕೊಂಡು. 15 ಪೈಸಾ. ಇಷ್ಟಾದ ಮೇಲೂ ತೆರಿಗೆಯೇತರ ಆದಾಯ ಒಂದು 10 ಪೈಸಾ, ಅಬಕಾರಿ ಒಂದು 6 ಪೈಸಾ ಕೇಂದ್ರದ್ದು, ಕಸ್ಟಮ್ಸ್ ಒಂದು 4 ಪೈಸಾ, ಇನ್ನು ಬಂಡವಾಳ ಸ್ವೀಕೃತಿಯಲ್ಲಿ ಸಾಲ ಥರದಲ್ಲಿ ಒಂದು 2 ಪೈಸಾ ಇದು ದುಡ್ಡು ಬರ್ತಾ ಇರೋದು. ಸೊ ಮುಖ್ಯವಾಗಿ ಸಾಲದಲ್ಲೇ ಇದ್ದೀವಿ 24 ಪೈಸಾ. ಹಾಗಾದರೆ ಇದು ಸರಿನಾ ಸರ್ ಅಂತಂದರೆ, ಎಲ್ಲ ದೇಶಗಳು ಹಾಗೇ ಇವೆ, ನಾವೇ ಬೆಟ್ರು ಸ್ವಲ್ಪ ಸಾಲದಲ್ಲಿ. ಸರಿ, ಅದನ್ನು ಹೆಂಗೆ ಹಂಚ್ತಾ ಇದ್ದಾರಂತೆ ದುಡ್ಡನ್ನು? ರಾಜ್ಯಗಳಿಗೆ ತೆರಿಗೆ ಪಾಲನ್ನು 22 ಪೈಸಾ ಕೊಡ್ತಾರಂತೆ. ಹಿಂಗೆ ಅಂದ್ಬಿಟ್ಟು ತಕ್ಷಣ ನಮಗೆ ಬಂದ್ಬಿಡ್ತು ಅನ್ಕೋಬಿಡಿ. ಕಂತ್ರಿಗಳು ಮತ್ತು ಕಚಡಗಳು ಇವರು ನಾನ್ ಪರ್ಫಾರ್ಮಿಂಗ್ ಸ್ಟೇಟಿಗೆ ಜಾಸ್ತಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಬಿಹಾರ, ಅವರು 16ನೇ ಶತಮಾನದಿಂದ ಅದೇ ಹೇಳ್ತಾರೆ, ಕೆಳಗಡೆ ಇರುವ ಹಿಂದುಳಿದ, ಕೆಳಗಡೆ ಇರುವ ಹಿಂದುಳಿದ. 16ನೇ ಶತಮಾನದಿಂದ ಹೇಳ್ತಾರೆ ಅವ್ರು. ಬೇಕಾದ್ರೆ ಅದನ್ನು ಬರೋದೇ ಇಲ್ಲ ಅವ್ರ ಮುಂದಕ್ಕೆ. ಅವ್ರಿಗೆ ಎಕ್ಸ್ಟ್ರಾ ಕೊಡ್ತಾರೆ, ಯಾಕಂದರೆ ಅವ್ರಿಗೆ ಎತ್ತಬೇಕಂತೆ. ಎತ್ಕೊಂಡು ಹೋಗಿದ್ದು ನಮಗೆ ಕಡಿಮೆ ಮಾಡ್ತಾರಂತೆ, ಯಾಕಂದರೆ ನೀವು ಬಂದುಬಿಟ್ಟಿದ್ದೀಯಂತೆ. ಹಾಂ, ಇದು ಹೆಂಗೆ ಅಂತಂದರೆ 98 ಬಂದಿರೋ ಹುಡುಗನಿಗೆ ಅಪ್ಪಿ ತಪ್ಪಿ ಅರ್ಧ ಮಾರ್ಕ್ ಕೊಡ್ಬೋದು, ಕೊಡದೇ ಇರ್ಬೋದು. ಕೊಡಲ್ಲ, 98 ಬಂದಾಯ್ತು ಅವನಿಗೆ, ಸಾಕು 98. 20ಕ್ಕೆ ಬಂದು ಫೇಲ್ ಆಗ್ತಿರೋನಿಗೆ, ಪಾಪ ಫೇಲ್ ಆಗ್ತಿದ್ದಾನಂತೆ, 6 ನಂಬರ್ ಎಕ್ಸ್ಟ್ರಾ ಕೊಟ್ಟು ಪಾಸ್ ಮಾಡೋಣ ಅಂತ ಪಾಸ್ ಮಾಡ್ದಂಗೆ ಅವ್ರ ಮುಂದಕ್ಕೆ ಹಾಕೋದು. ಹಂಗಿದು. ಹಾಗಾಗಿ 22 ಪೈಸಾ ಅಂದರೆ ಹಂಗೆ ಬಂದ್ಕೋಬೇಡಿ, ಎಲ್ಲರದು ಸೇರಿ ಅದು. ನಮಗೆ ಅಷ್ಟು ಬರ್ತಿಲ್ಲ. ಬಡ್ಡಿ ಪಾವತಿ 20 ಪೈಸಾ, ಕೇಂದ್ರ ವಲಯ ಯೋಜನೆ 17 ಪೈಸಾ, ರಕ್ಷಣೆ 11 ಪೈಸೆ, ಕೇಂದ್ರದ ಪ್ರಾಯೋಜಿತ ಸ್ಕೀಮ್ಸ್ಗೆ 8 ಪೈಸಾ, ಹಣಕಾಸು ಇತರ ಆಯೋಗ ಡ್ಯಾಶು, ಪ್ರಮುಖ ಸಬ್ಸಿಡಿಗೆ ಒಂದು 6 ಪೈಸಾ, ಪಿಂಚಣಿಗೆ ಒಂದು 2 ಪೈಸಾ. ಇದು ಲೆಕ್ಕಾಚಾರ. ಎಸ್, ಕೇಂದ್ರ ಬಜೆಟ್ ದಿನದಂದೇ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 9,000 ರೂಪಾಯಿ ಇಳಿಕೆಯಾಗಿದೆ. ಬೆಳ್ಳಿ ಕೆಜಿಗೆ 27,000 ರೂಪಾಯಿ ಇಳಿಕೆ ಕಂಡಿದೆ. ಕಳೆದ 3 ದಿನಗಳಿಂದ ಇದು ತೀವ್ರವಾಗಿ ಕುಸಿತ ಕಂಡಿದೆ ಅಂತ ಲೆಕ್ಕಾಚಾರ. ಜನವರಿ 30ರಂದು 1,80,000 ಇತ್ತು, ಈಗ ಅದು 1,55,000ಕ್ಕೆ ಇಳಿದಿದೆ. ಆಮದು ಸುಂಕ ಕಡಿತದ ವದಂತಿಯಲ್ಲಿ ಚಿನ್ನ ಬೆಳ್ಳಿ ಫ್ಯೂಚರ್ಸ್ 60% ಕುಸಿತ ಕಂಡಿದ್ವು. ಇತ್ತ ಕೇಂದ್ರ ಬಜೆಟ್ ದಿನವೇ ಷೇರುಪೇಟೆಯಲ್ಲಿ ಭಾರಿ ಏರಿಳಿತ ಆಗಿದೆ. ಜೆಟ್ ಶುರುವಾಗುವ ಸಂದರ್ಭದಲ್ಲಿ ಷೇರುಪೇಟೆ ಕುಸಿತ ಕಂಡಿತ್ತು. CSE ಸೆನ್ಸೆಕ್ಸ್ 1,600 ಪಾಯಿಂಟ್ಸ್ ಕುಸಿದ್ರೆ 50 ಷೇರುಗಳ NSE ನಿಫ್ಟಿ 500 ಪಾಯಿಂಟ್ಸ್ ಕುಸಿತ ಕಂಡಿತ್ತು. ಆದರೆ ಬಜೆಟ್ ಮುಗಿಯುವ ಹೊತ್ತಿಗೆ ಅರ್ಧಕ್ಕಿಂತ ಹೆಚ್ಚು ಚೇತರಿಕೆಯನ್ನು ಕಾಣ್ತು. ಸೆನ್ಸೆಕ್ಸ್ 600 ಪಾಯಿಂಟ್ಸ್, ನಿಫ್ಟಿ 250 ಪಾಯಿಂಟ್ಸ್ ಚೇತರಿಕೆ ಕಾಣ್ತು. ಬಜೆಟನ್ನು ಸಹಜವಾಗಿ ಮೋದಿಯವರು ಐತಿಹಾಸಿಕ ಅಂತ ಬಣ್ಣಿಸಿದ್ದಾರೆ. 140 ಕೋಟಿ ಜನರ ಆಶೋತ್ತರನ್ನು ಬಿಂಬಿಸ್ತಾ ಇದೆಯಂತೆ. ಇಲ್ಲ, ಅದರಲ್ಲೊಂದು ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು 7 ಕೋಟಿಲಿ ಒಂದು 3 ಕೋಟಿ ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಆಶೋತ್ತರನ ಅದು ಬಿಂಬಿಸಿಲ್ಲ. ಇನ್ನು 4 ಕೋಟಿ ನಂಗೆ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಹೇಳ್ಬೋದು. 3 ಕೋಟಿದಂತೂ ಹೇಳ್ಬೋದು ನಾನು. ಬಿಂಬಿಸಿಲ್ಲ ನಮ್ಮದು. ನೀವು ಸುಮ್ಮನೆ ಸುಳ್ಳು ಹೇಳಬೇಡಿ. 140 ಕೋಟಿ ಜನರು ಇಲ್ಲ, ಬಿಂಬಿಸಿಲ್ಲ. ಬೇಕಾದ್ರೆ ಓಟ್ ಹಾಕ್ಸೋಣ ನಾಳೆ. ವಿಜೇಂದ್ರ ನೇತೃತ್ವದಲ್ಲಿ ಹಾಕಿಸ್ತೀನಿ ಬೇಕಾದ್ರೆ ಓಟನ್ನು.
ಬಿಂಬಿಸಿಲ್ಲ. ಕೇಳಿದ್ರೆ ಯಾವ ರಾಜ್ಯಕ್ಕೂ ಬೆಣ್ಣೆ ಹಚ್ಚಿಲ್ಲ, ಸುಣ್ಣ ಹಚ್ಚಿಲ್ಲ ಅಂತ ಹೇಳೋದು. ಎಲ್ಲದ ಯಾಕೆ ಹಚ್ಚಿಲ್ಲ? ತಗೊಂಬನ್ರಿ ಉತ್ತರ ಪ್ರದೇಶ ತೋರಿಸ್ತೀನಿ ಬೆಣ್ಣೆನ ಸುಣ್ಣನ ಅಂತ. ವಿಕಸಿತ ಭಾರತ ಸಂಕಲ್ಪ ಡ್ಯಾಶ್ ಅಂತ ಹೇಳಿದ್ದಾರೆ. ಹೇಳ್ಕೊಂಡೋಗ್ಲಿ ಬಿಡ್ರಿ, ಅವರು ಏನೋ ಹೇಳ್ತಾನೆ ಇರ್ತಾರೆ ಅವ್ರು ಏನೋರು. ಇದು ರಾಹುಲ್ ಗಾಂಧಿ ಮಾತ್ರ ಇದು ದೇಶದ ಬಿಕ್ಕಟ್ಟುಗಳ ಬಗ್ಗೆ ಕುರುಡಾಗೋಗಿದೆ ಈ ಬಜೆಟ್ ಅಂತೆಲ್ಲ ಅವರಂದಿದ್ದಾರೆ. ಒಂದು ಪ್ರಾಬ್ಲಮ್ ಏನು ಅಂದರೆ ನಮ್ಮ ದೇಶದಲ್ಲಿ ಮೋದಿಯವರು ಸೇರಿದಂತೆ ಅವ್ರು ಬಿಡಿ, ಅವ್ರ ಲೈಫಲ್ಲೇ ಅವ್ರ ಅಪೋಸಿಷನ್ ನೋಡಿಲ್ವಲ್ಲ, ಹಂಗಾಗಿ ಅವ್ರು ಬಿಡ್ತಾ ಇರ್ತಾರೆ ಬರೀ ಒಂದು ಸೈಡಲ್ಲಿ. ಅವ್ರ ಅಪೋಸಿಷನ್ ನೋಡಿದ್ದಿದ್ರೆ ಗೊತ್ತಾಗ್ತಿತ್ತು ಅವ್ರ ಜೀವನದಲ್ಲಿ ಅವ್ರಿಗೆ. ಏನಿಯೋ ಇಟ್ಸ್ ಓಕೆ, ನೋಡಲೇಬೇಕು ಅಂತೇನು ರೂಲ್ ಇಲ್ಲ. ಈ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ಯಾರಾದರೂ ಒಬ್ಬರು ಯಾವತ್ತಾದರೂ ಅವ್ರು ಅಪೋಸಿಷನಲ್ಲಿ ಇದ್ದಾಗ ರೂಲಿಂಗ್ ಪಾರ್ಟಿ ಬಜೆಟ್ ಚೆನ್ನಾಗಿದೆ ಅಂತ ಹೇಳಿದ ಉದಾಹರಣೆ ಯಾವುದಾದ್ರು ಇದ್ದರೆ ದಯವಿಟ್ಟು ಕಳಿಸ್ಕೊಡಿ, ಓದ್ಬಿಟ್ಟು ಸಂತೋಷ ಪಟ್ಕೋತೀನಿ. ಇತಿಹಾಸ ಪುಟದಲ್ಲಿ ಹಾಗಾಗಿ ಇದು ಕಸ ಮತ್ತು ಬೂಸ ಅಂತ ತೀರ್ಮಾನ ಮಾಡಿ ಮುಂದಕ್ಕೆ ಹೋಗಬೇಕು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನೊಂದು ತಿಂಗಳಲ್ಲಿ ಜಾತಿ ಗಣತಿ ಬಿಡುಗಡೆ ಮಾಡ್ತಾರಂತೆ ಸಿದ್ದರಾಮಯ್ಯರು. ಇನ್ನೊಂದು ಬಾಂಬ್ ಹಾಕಿದ್ರ ಅಂದರೆ CM ಬದಲಾವಣೆಗೆ ಬಾಂಬಿನ ಮೇಲೆ ಬಾಂಬುಗಳು ಇವೆ. ಆಲ್ ರೈಟ್, ನೋಡೋಣ ಇದು ಯಾವ ಬಾಂಬ್ ಇದು ಯಾವ ಕಡೆಗೆ ಹೋಗಿ ಢಮ್ ಅನ್ನತ್ತೆ ಅಂತ ನೋಡೋಣ ಯಾರ ಕಾಲು ಕೆಳಕ್ಕೆ. ಸರಿ, ಇನ್ನೊಂದು SC/STಗೆ ಇದು ಕುರುಬಾವಿಜನ್ ಸೇರಿಸೋದಕ್ಕೆ SC/STಗೆ ಸೇರಿಸೋದು ಕೇಂದ್ರ ಸರ್ಕಾರ ನಾವು ಶಿಫಾರಸು ಮಾಡಿಬಿಟ್ಟಿದ್ದೀವಿ. ಮಾಡೋದಾಗಿದ್ದರೆ ನನ್ನ ಕೈಲಿದ್ದರೆ ನಾನೇ ಮಾಡಿಬಿಡ್ತಿದ್ದೆ, ಮಾಡಿ ಬಿಸಾಕ್ಬಿಡ್ತಿದ್ದೆ ಅಂತಂದು. ನೀವು ಬಿಸಾಕ್ಬಿಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ, ಹಾಗೆಲ್ಲ ಆಯ್ತಪ್ಪ. ಹಂಗಾರೆ 10 ವರ್ಷ ಕಾಂಗ್ರೆಸ್ನವರು ಇದ್ರಲ್ಲಪ್ಪ, ಹಾಗೆ ಯಾಕೆ ಮಾಡಲಿಲ್ಲ? ಕೇಂದ್ರದಲ್ಲೇ ಇದ್ರಲ್ಲಪ್ಪ, ಹಾಗೆ ಯಾಕೆ ಮಾಡಲಿಲ್ಲ? ಹಂಗಾರೆ ಹಾಗೆಲ್ಲ ಅದಷ್ಟು ಸುಲಭವಾಗಿ ಹಂಗಾಗಲ್ಲ. ಶಿಫಾರಸು ಮಾಡಿರೋದು ನಿಜ, ಅವ್ರು ಏನು ಮಾಡ್ತಾರೆ ನೋಡಬೇಕು. ಎಸ್, ದಾವಣಗೆರೆಯ ಇಮಾಮ್ ನಗರದಲ್ಲಿ 3 ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಸಚಿವ SS ಮಲ್ಲಿಕಾರ್ಜುನ್ ಆಪ್ತ ಆಯೋಬ ಪೈಲ್ವಾನ್ ಪುತ್ರರಾದ ಹಸನ್, ಹುಸೇನ್ ಹಾಗೂ ಸ್ನೇಹಿತರಿಂದ ಹಲ್ಲೆ ಆಗಿತ್ತು. ಹುಸೇನ್ ಹೊರತುಪಡಿಸಿ ಇನ್ನಿಬ್ಬರ ಬಂಧನ ಆಗಿದೆ. 10 ಯುವಕರ ಗುಂಪನ್ನ ಗಲಾಟೆ ಆಗಿತ್ತು. ಅವ್ರನ್ನ ಬಂಧನಕ್ಕೆ ಒಳಪಡಿಸೋದಕ್ಕೆ ಪೊಲೀಸರು ಹೋದಂತಹ ಸಂದರ್ಭದಲ್ಲಿ ಈ ಗಲಾಟೆ ಆಗಿದೆ. ಇನ್ನು ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಅಂತ ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರದ ಹಾಲು ಉತ್ಪಾದಕರ ಸಂಘ ಚಿಮೋಲ್ಗೆ ನಡೆದಂತಹ ಚೊಚ್ಚಲ ಚುನಾವಣೆಯಲ್ಲಿ ಗಲಾಟೆ ಏರ್ಪಡಿತು. ಪ್ರತಿಷ್ಠಿತ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಸದ ಸುಧಾಕರ್ ಬೆಂಬಲಿಗರಾಗಿ ಭರಣಿ ವೆಂಕಟೇಶ್ 54 ಮತಗಳನ್ನು ಗೆದ್ದರೆ ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗರ 30 ಮತಗಳನ್ನಷ್ಟೇ ಪಡ್ಕೊಂಡ್ರು. ಈ ವಿಷಯವಾಗಿ ಕೈ ಮಿಲಾಯಿಸಿದ್ರು. ನಂತರ ಲಾಠಿ ಪ್ರಹಾರ ಮಾಡಿ ಗುಂಪನ್ನು ಪೊಲೀಸರು ಛೇದಿಸಿದ್ರು. ಈ ಮಧ್ಯೆ ಸುಧಾಕರ್ ಸ್ವಗ್ರಾಮ ಪೇರಸಂದ್ರ ಕ್ಷೇತ್ರದಿಂದ ಬಿಜೆಪಿ ಬೆಂಬಲಿತ KV ನಾಗರಾಜ್ ಗೆಲುವನ್ನು ಸಾಧಿಸಿದರು. ನಾವು ಕರ್ನಾಟಕ ಚೋರ್ಲಾಘಾಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 400 ಕೋಟಿ ಪ್ರಕರಣದ ಆರೋಪಿಯಾಗಿರುವಂತಹ ಕಿಶೋರ್ ಸಾವಳೆ ಇವತ್ತು ಪೊಲೀಸರಿಗೆ ಶರಣಾಗತಿಯಾಗಿದ್ದಾನೆ. ಬಂಧನಕ್ಕೆ ಒಳಪಡಿಸಲಾಗಿದೆ. ಈಗ ದರೋಡೆ ಸಂಬಂಧಿತ SIT ತನಿಖೆಯನ್ನು ಮುಂದುವರೆಸಿದೆ. ಮತ್ತೊಂದು ಕಡೆ ಇದೇ ಚೋರ್ಲಾಘಾಟ್ ಮಾರ್ಗದಲ್ಲೇ ಪುಷ್ಪ ಸಿನಿಮಾ ಮಾದರಿಯಲ್ಲಿ 25 ಲಕ್ಷ ಮೌಲ್ಯದ 800 ಮದ್ಯದ ಬಾಕ್ಸ್ಗಳನ್ನು ಸಾಗಿಸುವಾಗ ಅದು ಕಸದ ಲಾರಿಯಲ್ಲಿ ಸೀಸ್ ಮಾಡಿದ್ದಾರೆ ಪೊಲೀಸರು. T20 ವಿಶ್ವಕಪ್ಪಲ್ಲಿ ಬಾಂಗ್ಲಾದೇಶದ ಬಳಿಕ ಪಾಕಿಸ್ತಾನದ ಕಿರಿಕಂತೆ ಇಂಡಿಯಾ ಮೇಲೆ ಆಡಲ್ವಂತೆ, ವರ್ಲ್ಡ್ ಕಪ್ಗೆ ಬರ್ತಾರಂತೆ. ಜೋಕರ್ಗಳು ಭಿಕ್ಷುಕರನ್ನೆಲ್ಲ ಯಾಕರಪ್ಪ ಸೀರಿಯಸ್ ಆಗಿ ತಗತ್ತೀರಿ? ಥೋ ಬಾಂಗ್ಲಾದೇಶದ ನಿರ್ಧಾರ ಬೆಂಬಲಿಸಿ ಇದಂತೆ ನೀನು ಟೂರ್ನಮೆಂಟ್ಗೆ ಹೋಗ್ಬಾರ್ದಪ್ಪ. ಬಾಂಗ್ಲಾದೇಶದ ನಿರ್ಧಾರ ಬೆಂಬಲಿಸಿ ಅಂತ ಅಯ್ಯೋ ಭಿಕ್ಷುಕಂತಂದು ನಿನ್ನೆ ಇನ್ನೂ ಅವ್ರ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ನಾನು ನಮ್ಮ ಸೈನ್ಯದ ಮುಖ್ಯಸ್ಥ ಅಶೀರ್ ಮುನೀರ್ ಇಬ್ಬರೂ ಆವಾಗ ಹೊಸ ಇಂಡಾಲಿಯಂ ತಟ್ಟೆ ತಗೊಂಡು ಒಯ್ತೀವಿ, ಭಿಕ್ಷೆ ಬೇಡ್ಕೊಂಡು ಬರ್ತೀವಿ ಅಂತ ಹೇಳಿದಾನಪ್ಪ. ಆ ಭಿಕ್ಷುಕರ ದೇಶಕ್ಕೆ ಯಾಕ್ರಿ ಇಷ್ಟು ಮರ್ಯಾದೆ ಕೊಡ್ತೀರಿ? ಥೋ. ಎಸ್, ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಮಗನಿಂದಲೇ 3 ಕೊಲೆಯಾಗಿದೆ. ಆರೋಪಿ ಅಕ್ಷಯ್ ಶವಗಳನ್ನು ಹೊರ ಹಾಕೋದಕ್ಕೆ ಹೇಗೆ ಅಂತ ಮಾವನ ಐಡಿಯಾ ಕೇಳಿದ್ದಾನೆ. ಮನೆಯಲ್ಲೇ ಗುಂಡಿ ತೋಡ್ಬಿಟ್ಟು ಊತ ಹಾಕು ಅಂತ ಹೇಳಿದ್ದಾರೆ. ಮಾಡಿದ ಮೇಲೆ 29ನೇ ತಾರೀಕು ಬೆಂಗಳೂರಿಗೆ ಬಂದು ಪೊಲೀಸರಿಗೆ ತಂದೆ ತಾಯಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಯಾಕೆ ಮೂವರು ಕೂಡ ಒಟ್ಟಿಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಅನುಮಾನ ಬಂದು ವಿಚಾರಣೆ ಮಾಡ್ತಾ ಗೊತ್ತಾಗಿದೆ. ಹರಪ್ಪನಹಳ್ಳಿಯಲ್ಲಿ ತಮ್ಮ ಆಸ್ತಿಯನ್ನು ಮಾರಾಟ ಮಾಡಿದ್ರು. ಅದರಿಂದ 1,20,00,000 ಬಂದಿತ್ತು. ಮಗಳಿಗೆ 50 ಲಕ್ಷ FD ಹಾಕಿದ್ರಂತೆ. ಉಳಿದ ಹಣ ಅವರೇ ಇಟ್ಕೊಂಡಿದ್ರಂತೆ. ಇದನ್ನು ಕೊಟ್ಟಿಲ್ಲ ಅನ್ನೋ ಕೋಪಕ್ಕೆ ಕೊಲೆ ಮಾಡಿದ್ದಾನೆ ಅಂತ ಬೆಳಕಿಗೆ ಬಂದಿದೆ. ಅವನು ಒಬ್ಬ ಮಗನ, ಅವನು ಅಯೋಗ್ಯ ಅಂತಂದು ಇವ್ರನ್ನೆಲ್ಲ ಸಾಕ್ತೀವಲ್ಲ ಜೈಲಿ. ಅಲ್ಲೇ ವಾಡ್ದತ್ತ ಕಡೆ ಮನೆ ಚಿಚಾರಂಡಿ ಒಳಗೆ ಬಿಸಾಕದ್ ಬಿಟ್ಬಿಟ್ಟು ಇವ್ರದ್ದು ಮುಗಿಯಲ್ವೇನ್ರಿ? ಏನಪ್ಪ ಎಷ್ಟು ಫಿಲಮ್ ಟೈಪೇ ಆಗೋಯ್ತಿದ್ದು. ಯಾಕೋ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಸೀರೀಸ್. ಮಗನೇ ತಲೆ ಕೆಡ್ಸ್ಕೊತಿಲ್ಲ, ಊರೆಲ್ಲ ತಲೆ ಕೆಡ್ಸ್ಕೊತಾ ಕೂತಿದೆ ಈ ವಿಚಾರದಲ್ಲಿ. ಅವ್ರೇನಪ್ಪ ಫೈಟಿಂಗ್ ಅಂತೆ ಕಾಂಪೌಂಡ್. ಇವತ್ತು ಅವ್ರೇನೋ ಪೊಲೀಸ್ ಸ್ಟೇಷನ್ಗೆ ಹೋದ್ರಂತೆ, ಇನ್ಸ್ಪೆಕ್ಟರ್ ಕೇಳಿದ್ರಂತೆ, ಅವ್ರೇನೋ ಜಡ್ಜ್ದು ಆರ್ಡ್ರ್ ಇದೆ ಅಂದ್ರಂತೆ. ಜಡ್ಜ್ ಇಲ್ಲೇ ಕರ್ಕೊಂಬಂದು ಕರ್ಕೊಂಬರಕ್ಕೆ ಅವ್ರು ನಮ್ಮ ಮನೆ ಇದು ಕರ್ಕೊಂಬಂದ್ಬಿಡಕ್ಕೆ ಇವ್ರಿಗೆ. ಏನು ರೀ ಇದು? ಏನೋ ಮಾಡ್ಕೊಂಡು ಹೋಗ್ರಿ.
ಟಿಡಿಪಿ ಅದು ಮತ್ತು ಯಶ್ ಅನ್ನೋ ಕಾರಣಕ್ಕೆ ನ್ಯೂಸ್ ತಗೋತಿದ್ದೀರಿ ನೀವು. ಅವ್ರ ಹೆಸರು ಹೇಳ್ಕೊಂಡೆ ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇದ್ರೆ ಹೂ ವಿಲ್ ಕೇರ್ ದಿಸ್? ಎಲ್ಲರಂತೆ ಒಂದು Yes. ಗಲಾಟೆ. ಟಿಡಿಪಿ ಮತ್ತು ವೈಎಸ್ಆರ್ಸಿಪಿ ಬೆಂಬಲಿಗರ ನಡುವೆ ಘರ್ಷಣೆ ಏರ್ಪಟ್ಟಿದೆ. ಆಂಧ್ರಪ್ರದೇಶದ ಮಾಜಿ ಸಚಿವ ವೈಎಸ್ಆರ್ಸಿಪಿಯ ಹಿರಿಯ ನಾಯಕ ಅಂಬಾಟಿ ರಾಂಬಾಬು ಅವರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ತಿರುಪತಿ ಲಡ್ಡು ತುಪ್ಪ ಕಲಬೆರಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಇದೇ ವಿಷಯವಾಗಿ ಆಕ್ಷೇಪವನ್ನು ಎತ್ತಿದ್ದಾರೆ. ಬಳಿಕ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಆಕ್ಷೇಪಾರ್ಹ ಪದಬಳಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ರಾಂಬಾಬು ವಿರುದ್ಧ ಟಿಡಿಪಿ ಕಾರ್ಯಕರ್ತರು ಸಿಡಿದೆದ್ರು. ಇದೇ ಕಾರಣಕ್ಕೆ ಗುಂಟೂರು ನಿವಾಸ ಹಾಗೂ ಕಚೇರಿಯನ್ನೇ ಧ್ವಂಸ ಮಾಡಿದ್ದಾರೆ. ಈ ವೇಳೆ ಸಿಎಂ ವಿರುದ್ಧ ಅವಹೇಳನ ಆರೋಪ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಓಕೆ, ಯಾರ್ಯಾರಿಗೆ ಅಧಿಕಾರ ಇರುತ್ತೋ ಅವ್ರವ್ರು ಮಜಾ ಮಾಡಿ, ನಿಮಗೆ ತೋಚ್ದಂಗೆ ನಡ್ಕೊಳ್ಳಿ, ಅದೇ ಆಗ್ತಿರೋದು. ಏನು ಬೇಕಾದರೂ ಮಾಡಿ. ಇದೊಂದು ದೇಶ ಅಂತ ಕರ್ಕೊಂಡ್ರೆ ಇನ್ನೊಂದು ಸ್ವಲ್ಪ ವರ್ಷ ಕಳೆದ ಮೇಲೆ ನಾವು ಮೂರ್ಖರಾಗ್ತೀವಿ. ಕಾಡಿನಿಂದ ನಾಡಿಗೆ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿನ ಅಟ್ಟಾಡಿಸ್ತಿದೆಯಂತೆ ಈ ಒಂಟಿ ಸಲಗ. ಮಳವಳ್ಳಿ ತಾಲೂಕಿನ ಗುಂಡಾಪುರ ಗ್ರಾಮದಲ್ಲಿ ಬಂದಿದೆ ಅದು, ಮಂಡ್ಯನಲ್ಲಿ. ಈಗ ಮಾಹಿತಿ ಕೊಟ್ಟರಂತೆ ಆ ಇಲಾಖೆ ಹೋಯ್ತಂತೆ, ಹೋಗುವಂತ ಓಡಿಸೋಣ ಅಂತ. ಅದು ಇವ್ರನ್ನೇ ಓಡಿಸ್ಬಿಟ್ಟು ಕಳಿಸಿದೆ, ಹೋಗ್ರಪ್ಪ ಸಾಕು ನಿಮ್ಮ ಸವಾಸ ಅಂತ. ಆಮೇಲೆ ಈಗೇನೇನೋ ಮಾಡಿದಾರೆಲ್ಲ ಒಂದು ಅಲ್ಲೇ ಜಮೀನಲ್ಲಿ ಕೂತಿದೆಯಂತೆ, ಕಳಿಸ್ತಾರಂತೆ. ನೀವು ಕಳಿಸೋದಿಲ್ಲ, ಅದಕ್ಕೆ ಬೇಜಾರಾಗೋದು ಹೋಗುತ್ತೆ ಅಷ್ಟೇ. ಈಗ ಇನ್ನೇನಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಯಾವುದಕ್ಕೆ ಸರ್? ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖ ನಾಯಕರುಗಳಿಗೆ. ಕರ್ನಾಟಕದಲ್ಲಿ ನಮ್ಮ ರಾಜ್ಯವನ್ನು ಕಾಪಾಡಿದ್ದೀರಿ ಇವತ್ತು. ಭರಪೂರ ಘೋಷಣೆ ನಿಮಗೆ ಸನ್ಮಾನಕ್ಕೂ ಹಾಂ ಸರ್, ಇದಕ್ಕೂ ಯೋಗ್ಯರು ನೀವು ಅಲ್ವೇ? ಭರಪೂರ್. ಇದಕ್ಕಿಂತ ಇನ್ನು ಮಲ್ಕೊಳಕ್ಕೆ ಇನ್ನೇನಾರು ಇದೆಯಾ? ನೆಮ್ಮದಿ ಇಲ್ಲ. ಹಾಂ,